ಅವನು ಗುರುಗಳ ಆದೇಶವನ್ನು ತಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಒಪ್ಪುಗೊಳ್ತಾನೆ, ಆ ಕೆಲಸ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಪ್ರತಿನಿತ್ಯವೂ ಕೂಡ ಅವನೇನು ಮಾಡ್ತಾನೆ, ದನವನ್ನು ಮೇಯಿಸೋದಕ್ಕೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಹೋಗೋದು ಸಂಜೆ ಅಷ್ಟೊತ್ತಿಗೆ ಬರೋದು, ತುಂಬ ಸುಸ್ತಾಗಿರ್ತಾನೆ, ಮಲ್ಕೊಳ್ತಾ ಇದ್ದ. 1 ತಿಂಗಳ ಕೂಡ ನಡೆದು ಹೋಯಿತು. ಆದರೆ ಈ ಗುರುಗಳು ಮಾತ್ರ, ಏನು ಊಟ ಮಾಡ್ತಾ ಇದೆಯಪ್ಪ, ಊಟ ಎಲ್ಲ ಸಿಗ್ತಾ ಇದೆಯಾ ನಿನಗಂತ ಒಂದು ಮಾತು ಕೂಡ ಕೇಳಿಲ್ಲ. ತಿಂಗಳ ಆದಮೇಲೆ ಆ ಧೌಮ್ಯ ಮಹರ್ಷಿಗಳು ಆ ಉಪಮನ್ಯುವನ್ನು ಕರೆದು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ ಊಟಕ್ಕೋಸ್ಕರ ಅಂತ ಕೇಳಿದರು. ಆಗ ಉಪಮನ್ಯು ಹೇಳ್ತಾನೆ, ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ, ಊರಲ್ಲಿ ಸಿಗುವಂತಹ ಭಿಕ್ಷೆಯನ್ನು ಊಟ ಮಾಡಿಬಿಟ್ಟು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಹಾಗೆ ಮಾಡೋ ಹಾಗಿಲ್ಲ, ನೀನೇನು ಭಿಕ್ಷೆ ಬೇಡ್ತೀಯಲ್ವಾ ಅದನ್ನು ಗುರುಗಳಿಗೆ ತಂದು ಕೊಡಬೇಕು, ನಿನ್ನ ಕರ್ತವ್ಯ ಅಂತ ಧೌಮ್ಯ ಮಹರ್ಷಿಗಳು ಹೇಳ್ತಾರೆ. ಸರಿ, ಅವ್ರು ಹೇಳ್ದ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಮತ್ತೆ ಪ್ರತಿನಿತ್ಯವೂ ಕೂಡ ದನ ಮೇಯಿಸೋದರ ಜೊತೆಗೆ ಭಿಕ್ಷೆಯನ್ನು ಬೇಡಿ ಸಿಕ್ಕಿರುವಂತಹ ಆಹಾರವನ್ನು ಗುರುಗಳಿಗೆ ತಂದು ಕೊಡ್ತಾನೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.